ರೈತ ಬಾಂಧವರಿಗೆಲ್ಲ ಶರಣಾರ್ಥಿಗಳು. ರೈತ ಬಾಂಧವರೇ, ಇವತ್ತಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಬೇಸಿಗೆಯಲ್ಲಿ ರೈತರು ಮಾಡಬೇಕಾದ ಚಟುವಟಿಕೆಗಳ ಕುರಿತು ಬೇಸಾಯ ತಜ್ಞರಾದ ಡಾಕ್ಟರ್ ಬಸವಣ್ಣಪ್ಪ ಎಂಎ ಅವರೊಂದಿಗೆ ಸಂದರ್ಶನ. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಬೇಸಿಗೆಯಲ್ಲಿ ರೈತರು ಮಾಡಬೇಕಾದಂಥ ಕೃಷಿ ಚಟುವಟಿಕೆಗಳು, ವಿಶೇಷವಾಗಿ ಬೇಸಿಗೆ ಅಂತಂದರೆ ಭಾಳಷ್ಟು ಜನ ರೈತರು ತಿಳ್ಕೊಂಡಿರ್ತಾರೆ, ಏನು ಕೆಲಸ ಇಲ್ಲಪ್ಪ, ಆರಾಮ ಇದ್ದು ಬಿಡೋಣ ಅಂತೇಳಿ. ಆದರೆ ಬೇಸಿಗೆ ಅಂದ್ರೆ ಒಂಥರ ಸಂಭ್ರಮವಾದಂಥ ಕೆಲಸಗಳು ಜಾಸ್ತಿ ಇರ್ತವೆ. ಯಾಕಂದರೆ ಮುಂದಿನ ಒಂದು ಹಂಗಾಮಿಗೆ ಬುನಾದಿ ಹಾಕ್ತಕ್ಕಂಥ ವೇಳೆ ಅಂತಂದರೆ ಬೇಸಿಗೆ ಅಂತ ಹೇಳ್ಬೋದು. ಈ ಒಂದು ಬೇಸಿಗೆ ಹಂಗಾಮಲ್ಲಿ ರೈತರು ಏನೆಲ್ಲ ಕೆಲಸಗಳನ್ನು ಮಾಡಬೇಕಾಗತ್ತಂತಕ್ಕಂಥ ವಿಚಾರವಾಗಿ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆ ಇವತ್ತು ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸಾವಯವ ಕೃಷಿ ಸಂಸ್ಥೆಯ ಮುಖ್ಯಸ್ಥರಾದಂಥ ಡಾಕ್ಟರ್ ಎಂ ಎ ಬಸವಣ್ಣಪ್ಪ ಅವರು ನಮ್ಮೊಂದಿಗಿದ್ದಾರೆ. ಅವರಿಂದ ಈ ವಿಚಾರವಾಗಿ ಮಾಹಿತಿಯನ್ನು ಮಾಡ್ಕೊಳ್ಳೋಂಥ. ನಮಸ್ಕಾರ ಡಾಕ್ಟರ್ ಬಸವಣ್ಣಪ್ಪ. ನಮಸ್ಕಾರ ಸರ್. ರೈತ ಬಾಂಧವರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳು. ಸರ್, ಹೇಳಿ, ಬೇಸಿಗೆ ಅಂದರೆ ಭಾಳಷ್ಟು ಮಂದಿ ರೈತರು ತಿಳ್ಕೊಂಡಿರ್ತಾರೆ, ಏನು ಕೆಲಸ ಇಲ್ಲ, ಕೆಲಸ ಮುಗೀತು ಅಂತೇಳಿ. ನೀವು ತಜ್ಞರಾಗಿ ಏನು ಹೇಳ್ತೀರಿ? ಸೊ ಇದು ಬಹಳ ಒಳ್ಳೆಯ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ ಸರ್. ಯಾಕಂದರೆ ರೈತರು ಬೆಳೆ ಕಟಾವಾದ್ಮೇಲೆ ನಮ್ಮ ಕೆಲಸ ಮುಗೀತು, ಆರಾಮಾಗಿ ಬೇವಿನ ಕಟ್ಟೆ ಕೆಳಗಡೆ ಕುತ್ಕೊಂಡು ಸುಮ್ಮನೆ ಆ ಸುದ್ದಿ ಈ ಸುದ್ದಿ ಮಾತಾಡ್ಕೊಂಡು ಕೂರ್ತಿರ್ತಾರೆ. ಬಟ್ ತಾವು ಹೇಳ್ದಂಗೆ ಸರ್, ಬೇಸಿಗೆನಲ್ಲಿ ಮುಂಬರುವ ಬೆಳೆಗಳಿಗೆ ಪೂರ್ವ ಸಿದ್ಧತೆ ಅಂತ ಏನು ಕರಿತೇವಲ್ಲ, ಅದನ್ನು ಮಾಡ್ತಕ್ಕಂಥದ್ದು ಭಾಳ ಪ್ರಮುಖವಾಗಿರ್ತಕ್ಕಂಥದ್ದು. ಅದರಲ್ಲಿ ವಿಶೇಷವಾಗಿ ಮಾಗಿ ಉಳುಮೆಯನ್ನು ಮಾಡ್ತಕ್ಕಂಥದ್ದು. ಮಾಗಿ ಉಳುಮೆಯನ್ನು ಯಾಕೆ ಮಾಡಬೇಕು ಅಂತೇಳಿ ಅನೇಕ ಪ್ರಶ್ನೆಗಳು ಕೂಡ ಬರ್ತಿರ್ತವೆ. ಆಮೇಲೆ ಎರಡನೇದಾಗಿ, ಈಗ ಬೆಳೆ ಕಟಾವು ಮಾಡ್ಕೊಂಡಿರ್ತಾರೆ, ಅದರ ಪಳವಳಿಕೆಗಳು ಉಳ್ಕೊಂಡಿರ್ತವೆ, ಅವುಗಳನ್ನ ಯಾವ ರೀತಿಯಾಗಿ ಸದ್ಬಳಕೆ ಮಾಡಬೇಕು ಅನ್ನೋದನ್ನು ಕೂಡ ರೈತರು ಯೋಚನೆ ಮಾಡಬೇಕಾಗತ್ತೆ. ಆಮೇಲೆ ಮುಂಗಾರಿನಲ್ಲಿ ಬಿದ್ದ ಮಳೆಯ ನೀರನ್ನ ಭೂಮಿನಲ್ಲಿ ಹೆಂಗ್ ರೀತಿಯಾಗಿ ಸಂಗ್ರಹಣೆ ಇಂಗಿಸ್ಬೇಕು, ಒಡ್ಡುಗಳು ಹರಿದು ಹೋಗಿರ್ತವೆ, ಆ ಒಡ್ಡುಗಳನ್ನ ಪುನರ್ ನಿರ್ಮಾಣ ಮಾಡ್ತಕ್ಕಂಥದ್ದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಅದ್ರ ಜೊತೆಗೆ ಬಹಳಷ್ಟು ಜನರು ಈ ಬೆಳೆಗಳನ್ನು ಕಟಾವಾದ್ಮೇಲೆ, ತೊಗರಿ ತಕೊಂಡಾದ್ಮೇಲೆ, ಹತ್ತಿ ತಕೊಂಡಾದ್ಮೇಲೆ ಅಥವಾ ಮೆಣಸಿನ್ಕಾಯಿ ಹರಿದ ಮೇಲೆ ಆ ಕಟ್ಟಿಗೆಗಳನ್ನು ಕುಪ್ಪೆ ಹಾಕಿ ಅದನ್ನ ಕ್ರಾಸ್ ಕುಂಟೆಯಿಂದ ಅದನ್ನ ಹರಗಿ ಕೊನೆಗೆ ಅದನ್ನ ಕುಪ್ಪೆ ಮಾಡಿ ಕೊನೆಗೆ ಬೆಂಕಿ ಇಡ್ತಿರ್ತಾರೆ. ಸೊ ಇಂಥವನ್ನು ಕೂಡ ಬಹಳಷ್ಟು ನೋಡ್ತಿರ್ತೀವಿ. ಬಟ್ ಅವುಗಳನ್ನ ಸದುಪಯೋಗ ಮಾಡಿಕೊಂಡ್ರೆ ರೈತರು ಮುಂಬರುವ ಬೆಳೆಗಳಿಗೆ ರಾಸಾಯನಿಕ ಗೊಬ್ಬರಗಳನ್ನ ಕೊಳ್ಳೋದನ್ನ ಕಡಿಮೆ ಮಾಡ್ಕೊಳ್ಬಹುದು, ಖರ್ಚನ್ನ ಕಮ್ಮಿ ಮಾಡ್ಕೊಳ್ಬಹುದು. ಅದ್ರ ಜೊತೆಗೆ ಹಿಂಗಾರಿ ಅಥವಾ ಬೇಸಿಗೆನಲ್ಲಿ ಬೆಳೆದಿರ್ತಕ್ಕಂಥ ಬೆಳೆಗಳಲ್ಲಿ ಸಾಕಷ್ಟು ಕೀಟಗಳಿರ್ತವೆ, ಅದರ ಮೊಟ್ಟೆಗಳಿರ್ತವೆ, ಅವುಗಳನ್ನ ಯಾವ ರೀತಿಯಾಗಿ ನಿರ್ವಹಣೆ ಮಾಡ್ತಕ್ಕಂಥದ್ದು, ಇವೆಲ್ಲವನ್ನ ಕಾರ್ಯಕ್ರಮಗಳನ್ನ ಬಹಳಷ್ಟು ಕೆಲಸಗಳಿರ್ತವೆ. ಸೊ ಬಹಳಷ್ಟು ಅನುಭವ ಇರ್ತಕ್ಕಂಥ ರೈತರು ಅವ್ರನ್ನ ಮಾಡ್ತಿರ್ತಾರೆ. ಹೊಸದಾಗಿ ಯುವಕರು ವ್ಯವಸಾಯಕ್ಕೆ ತೊಡಗಿಸಿಕೊಂಡಿದ್ರಿಂದ ಅರ್ಧಂಬರ್ಧ ತಿಳ್ಕೊಂಡಿರ್ತಾರೆ, ಅರ್ಧಂಬರ್ಧ ವ್ಯವಸಾಯ ಮಾಡ್ತಾರೆ, ಅವರಿಗೆ ಲಾಭ ಜಾಸ್ತಿ ಬರೋದಿಲ್ಲ. ಈಗ ರೈತರು ಹೇಳ್ತಿರ್ತಾರೆ, ಇಲ್ಲರಿ ಈಗ ಎಲ್ಲಿ ಮಾಗಿ ಉಳುಮೆ ಮಾಡಮ್ಮ, ಒಂದು ಮಳೆ ಆವಾಗ ನಮಗೆ ಮಳೆ ಆದ್ಮೇಲೆ ಗಳೆ ಹೊಡ್ಯಾಕ್ ಬರ್ತದ ಅಂತ ಹೇಳ್ತಿರ್ತಾರೆ. ಕೆಲವೊಂದು ಜನ ರೈತರು, ಮೊನ್ನೆ ಒಬ್ಬ ರೈತರು ವಾಟ್ಸಪ್ ಮೆಸೇಜ್ ಅನ್ನು ಹಾಕಿದ್ರು, ವಾಟ್ಸಪ್ ಅಲ್ಲಿ ಚಿತ್ರವನ್ನ ಬಿಟ್ಬಿಟ್ಟಿದ್ರು. ಏನಂತಂದ್ರೆ, ಟ್ರ್ಯಾಕ್ಟರಿಂದ ಇಡೀ ಒಂದು 40 ಎಕರೆ ಭೂಮಿಯನ್ನ ಸೂರ್ಯಪಾನ ಮತ್ತೆಲ್ಲ ತೊಗರಿ ಕಟಾವಾಯ್ತು, ನಂದು ನಾನು ಗಳೆ ಹೊಡಿಸ್ತಾ ಇದ್ದೀನಿ ಅಂತೇಳಿ 40 ಎಕರೆ ಭೂಮಿಯನ್ನ ಗಳೆ ಹೊಡಿಸಿಬಿಟ್ರು. ಹೌದು. ತಾವು ತಜ್ಞರಾಗಿ ಏನ್ ಹೇಳ್ತೀರಿ? ಮಳೆಯ ತನ ಕಾಯ್ಬೇಕಾ ಗಳೆ ಹೊಡಿದನ್ನ, ಅಥವಾ ಇಮಿಡಿಯೇಟ್ ಆಗಿ ಗಳೆ ಹೊಡೆದ್ ಬಿಡ್ಬೇಕಂತೀರ? ಸರ್, ಆದಷ್ಟು ಇವಾಗ ಬಹಳಷ್ಟು ಜನ ಬೋರ್ವೆಲ್ನಲ್ಲಿ ಬೆಳೆ ಬೆಳಿತಿರ್ತಾರೆ, ಅಥವಾ ಏತ ನೀರಾವರಿನಲ್ಲಿ ಬೆಳೆ ಬೆಳಿತಿರ್ತಾರೆ, ಅಥವಾ ಕಾಲುವೆ ನೀರನ್ನು ಬಳಸ್ಕೊಂಡು ನೀರು ಬೆಳಿತಿರ್ತಾರೆ, ಅಥವಾ ಕೆರೆನಲ್ಲಿ ಸಂಗ್ರಹಣೆ ಮಾಡಿರ್ತಕ್ಕಂಥ ನೀರನ್ನು ಬಳಸ್ಕೊಂಡು ಬೆಳೆಗಳನ್ನು ಬೆಳೆದಿರ್ತಾರೆ. ತಾವು ಹೇಳಿದಂಗೆ ಕೇವಲ ಒಣ ಬೇಸಾಯದಲ್ಲಿ ಬೆಳೀತಕ್ಕಂಥ ರೈತರು ಮಾತ್ರ ಮುಂಗಾರಿ ಮಳೆ ಬೀಳೋವರೆಗೂ, ಅಲ್ಪ ಸ್ವಲ್ಪ ಮಳೆ ಬೀಳೋವರೆಗೂ ಕಾಯೋದು ಒಳ್ಳೆಯದು. ಆದರೆ ಬಹಳಷ್ಟು ಜನ, ಸುಮಾರು 40-50% ರೈತರು ಅಲ್ಪ ಸ್ವಲ್ಪ ನೀರನ್ನು ಬಳಸ್ಕೊಂಡು, ನೀರಾವರಿಯನ್ನು ಬಳಸ್ಕೊಂಡು ಬೆಳೆತಿರ್ತಾರಲ್ಲ, ಅಂಥವ್ರು ಕಟಾವು ಆದಮೇಲೆ ಮಾಗಿ ಉಳುಮೆ ಮಾಡ್ತಕ್ಕಂಥದ್ದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಸರ್. ತಾವು ಹೇಳ್ದಂಗೆ ತೇವಾಂಶನೇ ಕಮ್ಮಿ ಇರುತ್ತೆ, ನಾವು ಹೆಂಗೆ ಹೊಲ ಹೊಡೆಯಕ್ಕೆ ಬರುತ್ತೆ, ರಂಟೆ ಹೆಂಗೆ ಹೊಡೆಯಕ್ಕೆ ಬರುತ್ತೆ ಅಂತ ಅನ್ನೋದನ್ನು ಕೂಡ ಬಹಳಷ್ಟು ಪ್ರಶ್ನೆ ಬರ್ತವೆ. ಬಟ್ ಅಲ್ಪ ಸ್ವಲ್ಪ ತೇವಾಂಶ ಇರ್ತಕ್ಕಂಥ ಭೂಮಿನಲ್ಲಿ ಬೆಳೆ ಕಟಾವು ಆದ ಕೂಡಲೇ, ಈಗ ಎತ್ತಿನ ಸಿಂಗಲ್ ರಂಟೆ ಇರುತ್ತೆ, ಸಿಂಗಲ್ ನೇಗಿಲು ಇರ್ತತೆ, ಇಲ್ಲ ಟ್ರ್ಯಾಕ್ಟರ್ ಚಾಲಿತ ಡಬಲ್ ನೇಗಿಲು ಇರ್ತತೆ, ಅವುಗಳನ್ನ ಹೊಲ ಹೊಡೆಯೋದ್ರಿಂದ ಆದಷ್ಟು ಸ್ವಲ್ಪ ಹೊಳೆ ಹೆಂಗಾದ್ರೂ ಆಗಲಿ ಒಂದ್ಸರಿ ಹೊಲ ಹೊಡೆಯೋದು ಬಹಳ ಸೂಕ್ತವಾಗಿರ್ತಕ್ಕಂಥದ್ದು. ಯಾಕಂತಂದ್ರೆ ಏಪ್ರಿಲ್ ಮೇ ತಿಂಗಳಲ್ಲಿ ಅಲ್ಪ ಸ್ವಲ್ಪ ಮಳೆ ಆಗ್ತದೆ, ಅಕಾಲಿಕ ಮಳೆಗಳು ಬೀಳ್ತಿರ್ತಾವೆ ಸರ್. ಅಕಾಲಿಕ ಮಳೆಗಳು ಬಿದ್ದಾಗೆ ಆ ನೀರು ಓಡಿ ಹೋಗೋದನ್ನ ಅದನ್ನ ಹೊಲದಲ್ಲೇ ನಿಲ್ಲಿಸ್ತಕ್ಕಂಥದ್ದು ಅಥವಾ ಇಂಗಿಸ್ತಕ್ಕಂಥದ್ದು ಏನಿದೆಯಲ್ಲ, ನಾವು ರಂಟೆ ಹೊಡೆದಾಗ ಅದು ಹೆಂಟೆ ಹೇಳ್ತಿರ್ತೈತಿ, ಆಮೇಲೆ ನೇಗಿಲು ಸಾಲು ಬಿದ್ದಿರ್ತವೆ, ಅದರಲ್ಲಿ ನೀರು ಇಂಗ್ತಕ್ಕಂಥ ಸಾಮರ್ಥ್ಯ ಜಾಸ್ತಿ ಆಗುತ್ತೆ. ಹಾಗಾಗಿ ಬೇಸಿಗೆನಲ್ಲಿ ತೇವಾಂಶ ಕಮ್ಮಿ ಇದ್ರೂ ಕೂಡ ಅಲ್ಪ ಸ್ವಲ್ಪ ತೇವಾಂಶವನ್ನ ಬಳಸ್ಕೊಂಡು ಹೊಲ ಹೊಡೆಯೋದು ಬಹಳ ಪ್ರಮುಖವಾಗಿರ್ತಕ್ಕಂಥ. ಈಗ ನೋಡ್ರಿ, ಎತ್ತಿನ ನೇಗಿಲ ಹೊಡೆದು ಎತ್ತಿನಿಂದ ರಂಟೆ ಹೊಡೆದಂತೂ ಎತ್ತುಗಳು ಇಲ್ವೇ ಇಲ್ಲ. ಈಗ ಸಾಮಾನ್ಯವಾಗಿ ರೈತರು ಟಿಲ್ಲರ್ ಅಂತ ಹೇಳ್ತಾರೆ. ಹೌದು ಸರ್. ಟಿಲ್ಲರ್ ಹಾಕೋದು ಒಳ್ಳೇದಲ್ವಾ ಬೇಸಿಗೆಯಲ್ಲಿ? ಬೇಸಿಗೆನಲ್ಲಿ ಟಿಲ್ಲರ್ ಹಾಕೋದು ಒಳ್ಳೇದು. ತಾವು ಹೇಳ್ದಂಗೆ ಈಗ ಕಪ್ಪು ಭೂಮಿಯಲ್ಲಾಗಿದ್ರೆ 3 ವರ್ಷಕ್ಕೊಂದ್ಸರಿ ನೇಗಿಲನ್ನ ಹೊಡೆಯೋದು ಒಳ್ಳೇದು. ಈಗ
ಕಪ್ಪು ಮಣ್ಣು ಮಿಶ್ರಿತ ಅಥವಾ ಕೆಂಪು ಮಣ್ಣು ಮಿಶ್ರಿತ ಅಥವಾ ಪೂರ್ತಿ ಕೆಂಪು ಮಣ್ಣು ಇತ್ತು ಅಂತಂದರೆ ಪ್ರತಿ ವರ್ಷವೂ ನೇಗಿಲು ಹೊಡೆಯೋದು ಒಳ್ಳೆಯದು ಸರ್. ತಾವು ಹೇಳಿದಂಗೆ ಎತ್ತಿನ ನೇಗಿಲು ಹೊಡೆಯೋದು ಭಾಳ ಅಸಾಧ್ಯ. ಯಾಕೆಂತಂದರೆ ಭಾಳಷ್ಟು ಜನರ ರೈತರಲ್ಲಿ ಎತ್ತುಗಳು ಇಲ್ಲ. ಆದಷ್ಟು ಎಲ್ಲರ ಮನೆಯಲ್ಲೂ ಸಣ್ಣ ಟ್ರ್ಯಾಕ್ಟರ್ ಇರ್ಬೋದು, ದೊಡ್ಡ ಟ್ರ್ಯಾಕ್ಟರ್ ಇರ್ಬೋದು, ಅಥವಾ ಬಾಡ್ಗಿನಾದರೂ ಕೊಟ್ಟು ಟ್ರ್ಯಾಕ್ಟರ್ನ ಹೊಡಿತಕ್ಕಂಥ ರೈತರನ್ನ ನಾವು ನೋಡಿದ್ದೇವೆ. ಸೊ ಅಂಥ ರೈತರು 1 ಎಕರೆಗೆ ಸುಮಾರು 600ರಿಂದ 800 ಅಥವಾ 1000 ರೂಪಾಯಿ ಬಾಡಿಗೆ ಕೊಟ್ಟು ಆದಷ್ಟು ಹೊಲ ಹೊಡೆಯೋದು ಒಳ್ಳೆಯದು. ಕಪ್ಪು ಜಮೀನಲ್ಲಿ 3 ವರ್ಷಕ್ಕೆ ಒಂದ್ಸರಿ ಈ ಆಳವಾದ ನೇಗಿಲು ಹೊಡೆಯೋದು ಒಳ್ಳೆಯದು. ಕೆಂಪು ಮಣ್ಣು ಅಥವಾ ಕೆಂಪು ಮಿಶ್ರಿತ ಕಪ್ಪು ಮಣ್ಣು ಇತ್ತು ಅಂತಂದರೆ ವರ್ಷಕ್ಕೊಂದ್ಸರಿ ಅದನ್ನು ಹೊಡೆಯೋದು ಭಾಳ ಒಳ್ಳೆಯದು ಸರ್. ಈಗ ನೋಡಿ, ಬೆಳೆಗಳು ಕಟಾವಾದ ತಕ್ಷಣ ವಿಶೇಷವಾಗಿ ಮಾರ್ಚ್ ಕೊನೆಯ ಭಾಗದಲ್ಲಿ ಎಲ್ಲ ಬೆಳೆಗಳು ಕಟಾವಾಗಿ ಬಿಡ್ತವೆ. ಆ ಸಂದರ್ಭದಲ್ಲಿ ಇಮ್ಮಿಡಿಯೇಟ್ ಆಗಿ ಗಳೆ ಹೊಡೆದು ಹಾಕಿದರೆ ಏನು ಪ್ರಯೋಜನಗಳಾಗ್ತಾ ಹೊಂದಿರ್ತಾವೆ? ಸೊ ಇದು ಬಹಳ ಒಳ್ಳೆ ಉತ್ತಮವಾದ ಪ್ರಶ್ನೆ ಸರ್. ಬೆಳೆ ಕಟಾವ್ ಆದ ಕೂಡಲೇ ತಕ್ಷಣ ಹೊಲ ಹೊಡೆಯೋದ್ರಿಂದ ತಾವು ಹೇಳ್ದಂಗೆ 5 ಬಾಟಮ್ ಪ್ಲೋ ಅಂತ ಇರುತ್ತೆ, ಅಥವಾ ಈ ಕಲ್ಟಿವೇಟರ್ ಅಂತ ಇರುತ್ತೆ, ಅಥವಾ ನೇಗಿಲು ಅಂತ ಇರ್ತೈತೆ. ಆ ಥರ ಹೊಲ ಹೊಡೆಯೋದ್ರಿಂದ ಏನಾಗುತ್ತೆ, ನೀರು ಮಳೆ ಬಿದ್ದ ಕೂಡಲೇ ಅಕಾಲಿಕ ಮಳೆ ಬಿದ್ದಾಗ ನೀರು ಹರಿದು ಹೋಗ್ಬಿಡ್ತೈತೆ, ಮಣ್ಣು ಕೊಚ್ಕೊಂಡು ಹೋಗ್ಬಿಡ್ತೈತೆ. ಮಣ್ಣು ಫಲವತ್ತಾದ ಮಣ್ಣು ಕೊಚ್ಕೊಂಡು ಹೋಗೋದ್ರ ಬದಲಿ ಅಥವಾ ಅಲ್ಲಿ ನೀರನ್ನು ಇಂಗಿಸ್ಬೇಕು ಅಂತಂದರೆ ನೇಗಿಲು ಹೊಡೆಯೋದು ಭಾಳ ಸೂಕ್ತವಾಗಿರ್ತಕ್ಕಂಥದ್ದು. ಅದ್ರ ಜೊತೆಗೇನೆ ನಾವೇನಾಗುತ್ತೆ, ಎರಡನೇದು ಈ ಮುಂಗಾರಿನಲ್ಲಿ ಬೆಳೆದಿರ್ತಕ್ಕಂಥದ್ದು, ಹಿಂಗಾರಿನಲ್ಲಿ ಬೆಳೆದಿರ್ತಕ್ಕಂಥದ್ದು ಮತ್ತು ಬೇಸಿಗೆನಲ್ಲಿ ಬೆಳೆದಿರ್ತಕ್ಕಂಥ ಬೆಳೆಗಳಲ್ಲಿ ಸಾಕಷ್ಟು ಕೀಟಗಳು ಮೊಟ್ಟೆಗಳನ್ನು ಇಟ್ಟಿರ್ತವೆ. ಸೊ ಅವುಗಳನ್ನು ನಾವು ನಿರ್ವಹಣೆ ಮಾಡಬೇಕು ಅಂತಂದರೆ ನೇಗಿಲು ಹೊಡೆಯೋದ್ರಿಂದ ಅವು ಬಿಸಿಲಿಗೆ ಬರ್ತವೆ, ಅಂದರೆ ಬಿಸಿಲಿಗೆ ಒಡ್ಡುತ್ತವೆ, ನೇಗಿಲು ಹೊರಗಡೆ ಬರ್ತವೆ. ಆ ಹೊರಗಡೆ ಬಂದಾಗ ನಾವೇ ಮನುಷ್ಯರು ಕಪ್ಪಾಗ್ತಾ ಇದ್ದೇವೆ, ಇನ್ನು ಕೀಟಗಳು ಮೊಟ್ಟೆಗಳು ಏನು ಹೊಡಿತಾವೆ ಸರ್. ಹಾಗಾಗಿ ಅವನ್ನ ನಾಶ ಮಾಡಲಿಕ್ಕೆ ಅದೊಂದು ಅನುಕೂಲ ಆಗುತ್ತೆ. ಇನ್ನು ಮತ್ತೊಂದು ವಿಚಾರ, ಇತ್ತೀಚೆಗೆ ಭಾಳಷ್ಟು ಏನು ಪಳಿಯುಳಿಕೆಗಳು ಬರ್ತಾವಲ್ಲ, ಈ ವಸ್ತುಗಳು, ಅಂದ್ರೆ ಕೃಷಿ ತ್ಯಾಜ್ಯಗಳು ಬರ್ತವೆ. ಹತ್ತಿ ಕಟ್ಟಿಗೆ ಇರ್ಬೋದು, ತೊಗರಿ ಕಟ್ಟಿಗೆ ಇರ್ಬೋದು, ಭತ್ತದ ಹುಲ್ಲು, ಆಮೇಲೆ ಮೆಕ್ಕೆಜೋಳ ಮಾಡ್ತಾರೆ, ಹೈಬ್ರಿಡ್ ಜೋಳದ ದಂಟಗಳು ಬರ್ತಾವೆ. ಇವನ್ನೆಲ್ಲ ಭಾಳಷ್ಟು ಮಂದಿ ಅದಕ್ಕೆ ಏನು ತಂತ್ರಜ್ಞಾನ ಇದೆ ಅಂತೀರಿ? ಭಾಳಷ್ಟು ಮಂದಿ ಅದನ್ನು ಸುಟ್ಟು ಬಿಡ್ತಾರೆ, ಎಲ್ಲ ಗುಂಪಿ ಹಾಕಿ ಸುಡ್ತಿರ್ತಾರೆ. ತಂತ್ರಜ್ಞಾನ ಇದೆಯಾ ಅದಕ್ಕೆ ಅದನ್ನು ಬಳಸಿಕೊಂಡು ಸರಿಯಾದ ರೀತಿಯೊಳಗೆ ಗೊಬ್ಬರ ಮಾಡ್ಕೊಳ್ಳಿಕ್ಕೆ? ಸರ್, ಇದು ಬಹಳ ರೈತರಿಗೆ ಸೂಕ್ತವಾಗಿರ್ತಕ್ಕಂಥ ಒಂದು ಉತ್ತರ ಸರ್. ಪ್ರಶ್ನೆನೂ ಭಾಳ ಸೂಕ್ತವಾಗಿರ್ತಕ್ಕಂಥದ್ದು, ಉತ್ತರನೂ ಕೂಡ ಭಾಳ ಸೂಕ್ತವಾಗಿರ್ತದೆ. ಭಾಳಷ್ಟು ಜನ ಏನು ಮಾಡ್ಬಿಡ್ತಾರೆ ಅಂದರೆ, ಬೆಳೆಯನ್ನು ಅಂದರೆ ಹತ್ತಿ ಬಿಡಿಸ್ಕೊಂಡ್ಕೊಳ್ಳೆ ಹತ್ತಿ ಕಟ್ಟಿಗೆ, ತೊಗರಿ ಬಿಡಿಸ್ಕೊಂಡ್ಕೊಳ್ಳೆ ತೊಗರಿಯನ್ನು ತಗೊಳ್ತಾರೆ, ಮೆಣಸಿನಕಾಯಿ ಹರಿದ್ಕೊಳ್ಳೆ ಮೆಣಸಿನ ಕಟ್ಟಿಗೆ, ಅಥವಾ ಮೆಕ್ಕೆಜೋಳ ತೆನೆ ಮುರಿದ್ಕೊಳ್ಳೆ ಮೆಕ್ಕೆಜೋಳ ಸೊಪ್ಪೆ, ಸಜ್ಜೆ ತೆನೆ ಕೊಯ್ಕೊಂಡಾದ್ಮೇಲೆ ಸಜ್ಜೆ ಸೊಪ್ಪೆ, ಇಂಥವುಗಳನ್ನು ಏನು ಮಾಡ್ಬಿಡ್ತಾರೆ, ಎಲ್ಲ ತಗೊಂಡಾದ್ಮೇಲೆ ನಮಗೇನು ಬೇಡಪ್ಪ, ನಮ್ಮ ಮನೇಲಿ ದನ ಇಲ್ಲ ಅಂತ ತಿಳ್ಕೊಂಡು ಭಾಳಷ್ಟು ಜನ ಅದನ್ನು ಕೊಯ್ದು ಅಂದರೆ ಕುಂಟೆ ಹರಿಗಿ ಕುಪ್ಪೆ ಹಾಕಿ ಬೆಂಕಿ ಹಚ್ಚಿ ಬಿಡ್ತಾರೆ ಸರ್. ಅದ್ರ ಬದಲು ಬೆಂಕಿ ಹಚ್ಚೋದ್ರ ಬದಲು ನಾವು ಹಾಕಿರ್ತಕ್ಕಂಥ ರಾಸಾಯನಿಕ ಗೊಬ್ಬರದಲ್ಲಿ ಸುಮಾರು 4 ಚೀಲ ಗೊಬ್ಬರ ಹಾಕಿದ್ವಿ ಅಂದರೆ 2 ಚೀಲ ಗೊಬ್ಬರ ಮಾತ್ರ ಬೆಳೆ ತೆಗೆದುಕೊಂಡಿರುತ್ತೆ, ಅಂದರೆ ನಮಗೆ ಉತ್ತಮವಾದ ಇಳುವರಿ ಪಡೀಲಿಕ್ಕೆ. ಇನ್ನೇನು 2 ಚೀಲದ ಗೊಬ್ಬರ ಏನಿರುತ್ತಲ್ಲ ಅದು ಬೆಳೆಯ ತ್ಯಾಜ್ಯಗಳಲ್ಲಿರುತ್ತೆ, ಹತ್ತಿ ಅವಶೇಷಗಳಲ್ಲಿ, ಬೆಳೆ ಅವಶೇಷಗಳಲ್ಲಿ ಇರುತ್ತೆ. ಸೊ ಅದನ್ನು ನಾವು ಪುನಃ ಭೂಮಿಗೆ ಹಾಕಬೇಕು ಅಂದರೆ ಕಾಂಪೋಸ್ಟ್ ಅನ್ನ ಮಾಡ್ಕೊಳ್ಬೋದು ಸರ್. ಭಾಳ ಉತ್ತಮವಾಗಿರ್ತಕ್ಕಂಥ ಸರಳವಾದ ಪದ್ಧತಿ ಇದೆ ಕಾಂಪೋಸ್ಟ್. ಏನೆಲ್ಲ ಹೊಲದಲ್ಲಿ ಬೇವಿನ ಮರಗಳಿರ್ತವೆ ಅಥವಾ ಬನ್ನಿ ಮರಗಳಿರ್ತವೆ, ಆ ಹೊಲದಲ್ಲಿ ಮೂಲಿನಲ್ಲಿ ಸ್ವಲ್ಪ ಗುಂಡಿ ತೋಡಿ ಅದೇ ಹತ್ತಿ ಕಟ್ಟಿಗೆ, ತೊಗರಿ ಕಟ್ಟಿಗೆ ಅಥವಾ ಸಜ್ಜೆ ಅಥವಾ ತಮ್ಮ ಹೊಲದಲ್ಲಿ ಯಾವ್ದು ಬೆಳೆದಿರ್ತಾರೆ ಅದನ್ನು ಕುಂಪಿ ಸಮೇತ ಹೊಲದಲ್ಲಿ ಹಾಕಿ ಸ್ವಲ್ಪ ಮಣ್ಣು ಹಾಕಿ, ಸ್ವಲ್ಪ ಹೆಂಡೆ ಹಾಕಿ, ಸಗಣಿಯನ್ನು ಹಾಕಿ, ರಾಡಿ ಹಾಕಿ, ಒಂದು ಟ್ಯಾಂಕರ್ ನೀರನ್ನು ಅದಕ್ಕೆ ಬಿಟ್ಟನಪ್ಪ ಅಂದರೆ ಉತ್ತಮವಾಗಿರ್ತಕ್ಕಂಥ ಕಾಂಪೋಸ್ಟನ್ನು ಮಾಡ್ಕೊಳ್ಬೋದು. ಕಾಂಪೋಸ್ಟ್ ಮಾಡಲಿಕ್ಕೆ ನಮ್ಮಲ್ಲೇ ವಿಶ್ವವಿದ್ಯಾಲಯದಲ್ಲೇ ಒಂದು ಉತ್ತಮವಾದ ಪದ್ಧತಿ ಏನಂದರೆ ಕಾಂಪೋಸ್ಟ್ ಕಲ್ಚರ್ ಅಂತಕ್ಕಂಥದ್ದನ್ನು ನಾವು ಮಾಡಿದ್ದೇವೆ. ಪ್ಲಿನ್ರೋಕೆಟ ಅಂತೇಳಿ ಒಂದು ಸೂಕ್ಷ್ಮಾಣು ಜೀವಿನ ಬಳಸ್ಕೊಂಡು ನಾವು ಫಂಗಸನ್ನು ಬೆಳೆಸ್ಕೊಂಡು ಈ ಕಾಂಪೋಸ್ಟನ್ನು ಅಂದರೆ ಕಸವನ್ನು ಕಳಿಸ್ಲಿಕ್ಕೆ ಯೋಗ್ಯವಾಗಿರ್ತಕ್ಕಂಥ ಕಾಂಪೋಸ್ಟನ್ನು ನಾವು ಕಂಡುಹಿಡಿದಿದ್ದೀವಿ. ಸೊ ಅದನ್ನು 1 ಟನ್ ಕಸಕ್ಕೆ 2 kg ನಾವು ಅದನ್ನು ಬಳಸ್ಕೊಂಡು 200 ಲೀಟರ್ ಡ್ರಮ್ಮಿನಲ್ಲಿ ಒಂದು 6 ಪುಟ್ಟಿಯಷ್ಟು ಸಗಣಿ ಹಾಕಿ 2 kg ಕಾಂಪೋಸ್ಟ್ ಕಲ್ಚರನ್ನು ಹಾಕಿ ಅದನ್ನು ಹಂತ ಹಂತವಾಗಿ ಪದರಿನ ಮೇಲೆ ನಾವು ಹಿಂಗೆ ಅಂಗಳಕ್ಕೆ ನೀರು ಚಿಮ್ಕಿಸ್ಬಿಟ್ನಪ್ಪ ಅಂದರೆ ಸುಮಾರು 50ರಿಂದ 60% ತೇವಾಂಶವನ್ನು ಕಾಪಾಡಿಕೊಂಡು, ಭಾಳಷ್ಟು ಜನರಿಗೆ ಪ್ರಶ್ನೆ ಬರ್ಬೋದು, ಸರ್ ನಮಗೆ ಕುಡಿಯೋಕೆ ನೀರಿಲ್ಲ, ಇನ್ನು ತಿಪ್ಪಿಗೆ ನೀರು ಹಾಕ್ಬೋದು ಅಂತ ಪ್ರಶ್ನೆ ಬರ್ಬೋದು. ಆದಷ್ಟು ಭಾಳಷ್ಟು ಜನರಲ್ಲಿ ಬೋರ್ವೆಲ್ ಇರುತ್ತೆ, ಅಥವಾ ಕೆರೆಯಲ್ಲಿ ನೀರಿರುತ್ತೆ, ಅಥವಾ ಏನೋ ಒಂದು ಏತವಾದ ನೀರಾವರಿ ಇರುತ್ತೆ, ಅಥವಾ ಕಾಲುವೆ ನೀರು ಹರಿತಿರ್ತವೆ. ಅಂಥದ್ರಲ್ಲಿ ಆ ಸ್ವಲ್ಪ ನೀರನ್ನು ಅಲ್ಲಿ ಬಿಟ್ಕೊಂಡು, ಅಥವಾ ಮಳೆ ಬಂದಾಗೂ ಕೂಡ ಹಸಿ ಇದ್ದಾಗ ನಾವು ಕಾಂಪೋಸ್ಟ್ ಕಲ್ಚರ್ ಹಾಕಿದರೆ ಕೇವಲ 3 ತಿಂಗಳಲ್ಲಿ ಉತ್ತಮವಾಗಿರ್ತಕ್ಕಂಥ ಕಾಂಪೋಸ್ಟ್ ಆಗುತ್ತೆ. ಇಲ್ಲ ಅಂತಂದರೆ ಈಗ ಭಾಳಷ್ಟು ನಮ್ಮ ಕೃಷಿ ವಿಶ್ವವಿದ್ಯಾಲಯದ ಏನು ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಈಗ ಮಲ್ಚರ್ ಅಂತ ನಾವು ಕಂಡುಹಿಡಿದೀವಿ ಸರ್, ಟ್ರ್ಯಾಕ್ಟರ್ ಚಾಲಿತ ಮಲ್ಚರ್ ಅಂತ ಹೇಳಿ. ಸೊ ಅದನ್ನ ಹತ್ತಿ ಕಟ್ಟಿಗೆ ಇದ್ದ ಹೊಲದಲ್ಲೇ ಟ್ರ್ಯಾಕ್ಟರ್ ಸಮೇತ ಮಲ್ಚರನ್ನು ಹೊಡೆದ್ಬಿಟ್ರೆ ಪುಡಿಯಾಗಿ ಅದು ಚಾಪ್ ಕಟ್ಟರ್ ಆಗಿ ಭೂಮಿ ಮೇಲೆ ಬಿದ್ದು ಬಿಡುತ್ತೆ ಸರ್. ಅವಾಗ ಭೂಮಿ ಮೇಲೆ ಬಿದ್ದಾಗೆ ನಾನು ಏನು ಮಾಗಿ ಉಳಿಮೆ ಅಂತ ಹೇಳಿದ್ನಲ್ಲ, ಆ ಮಾಗಿ ಉಳಿಮೆಯನ್ನು ಅಂದ್ರೆ ನೇಗಿಲನ್ನು ಹೊಡೆದು ಬಿಟ್ಬಿಟ್ರೆ ಅದು ಪುಡಿ ಆಗಿದ್ದು ಹೊಲದಲ್ಲಿ ಸೇರಿಸ್ಬಿಡುತ್ತೆ, ಮಣ್ಣಲ್ಲಿ ಸೇರಿಬಿಡುತ್ತೆ. ಅವಾಗ ಅಲ್ಪ ಸ್ವಲ್ಪ ಮಳೆ, ಮುಂಗಾರಿನಲ್ಲಿ ಅಕಾಲಿಕ ಮಳೆ ಬಂದಾಗ ಅದು ಒಳ್ಳೆ ಕಳಿತು ಭೂಮಿನಲ್ಲಿ ಸೂಕ್ಷ್ಮಾಣು ಅಂದರೆ ಉಪಯುಕ್ತವಾಗಿರ್ತಕ್ಕಂಥ ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆ ಜಾಸ್ತಿ ಆಗುತ್ತೆ, ಭೂಮಿಯ ಫಲವತ್ತತೆ ಜಾಸ್ತಿ ಆಗುತ್ತೆ, ಮುಂಬರುವ ಬೆಳೆಗಳಿಗೆ ಪೋಷಕಾಂಶಗಳ ಲಭ್ಯತೆ ಸಿಗುತ್ತೆ, ನಾವು ಮಾಡ್ತಕ್ಕಂಥ ರಾಸಾಯನಿಕ ಗೊಬ್ಬರಗಳು ಬಳಸ್ತಕ್ಕಂಥದ್ದು ಕೂಡ ಕಮ್ಮಿ ಆಗುತ್ತೆ ಸರ್. ಆಮೇಲೆ ಎರೆಹುಳು ಗೊಬ್ಬರನು ಕೂಡ ನಾವು ಮಾಡ್ಕೊಳ್ಬಹುದು. ಎರೆಹುಳು ಗೊಬ್ಬರ
ಬಟ್ ಈಗ ರೈತರು ಹೇಳೋದು ಏನಂತಂದ್ರೆ 40 ಎಕರೆ 50 ಎಕರೆ ಹತ್ತಿ ಹಾಕಿರ್ತಾರೆ, 50 ಎಕರೆ 60 ಎಕರೆ ತೊಗರಿ ಹಾಕಿರ್ತಾರೆ. ಎಲ್ರಿ ಕೂಲಿ ಆಳ ಸಿಗಲ್ಲ, ಅದನ್ನೆಲ್ಲ ತೊಗರಿ ಕಟ್ಟಿಗೆ ಓದು ಮೂಲಿಗೆ ಹಾಕಿ ಗೊಬ್ಬರ ತಂಡಿ ತೋಡಿ ಅಷ್ಟೆಲ್ಲ ಕೂಲಿ ಆಳ ಇರೋದಿಲ್ಲ ನಮ್ಗೆ. ನೀವೆಲ್ಲ ಹೇಳಕ್ ಭಾಳ ಸರಳ ಆಗತ್ತ, ಇಲ್ಲಿ ಮಾಡಿ ಬಂದು ನೋಡ್ರಿ ಅಂತ ಹೇಳ್ತಿರ್ತಾರೆ ರೈತರು. ಹೌದು ಸರ್. ಅಂತ ರೈತರಿಗೆ ಏನು ಹೇಳ್ತಿರ್ತಾವೆ, ಯಾಕಂದ್ರೆ ಅದು ಎಲ್ಲಿ ಬಿದ್ದಿರ್ತದೆ ಅಲ್ಲೇ ಒಂದು ನೆಲದಲ್ಲಿ ಕೊಳೆಯುವಂತ ವ್ಯವಸ್ಥೆ ಆಗ್ಬೇಕದು. ಸರ್, ಎಲ್ಲಿ ಅದಕ್ಕೆ ಬೀಳ್ತದೆ ಅಲ್ಲೇ ಬಹಳ ಸರಳವಾದ ಉತ್ತಮವಾದ ಪದ್ಧತಿಯನ್ನು ಕೂಡ ನಾವು ಕಂಡುಹಿಡಿದಿದ್ದೀವಿ. ಏನು ಅಂತಂದ್ರೆ ಈಗ 40 ಎಕರೆ ಇರ್ತಕ್ಕಂಥವ್ರು, 50 ಎಕರೆ ಇರ್ತಕ್ಕಂಥವ್ರು, ಇಲ್ಲ 10 ಎಕರೆಕ್ಕಿಂತ ಜಾಸ್ತಿ ಇರ್ತಕ್ಕಂಥ ರೈತರು ಇವಾಗ ಯಂತ್ರಧಾರಿಗಳಲ್ಲಿ ಬಾಡಿಗೆ ಸಿಗುತ್ತೆ ಸರ್. ಅಂದ್ರೆ ಟ್ರ್ಯಾಕ್ಟರ್ ಮಲ್ಚರ್ ಅಂತ ಸಿಗುತ್ತೆ, ಅಥವಾ ರೋಟೋವೇಟರ್ ಅಂತ ಸಿಗುತ್ತೆ. ಸೊ ರೋಟೋವೇಟರ್ನ ಒಂದ್ ಸ್ವಲ್ಪ ಮಾದರಿಯನ್ನ ಅದನ್ನ ಬದಲಿಸಿ ಮಲ್ಚರ್ ಅಂತ ಮಾಡಿದೀವಿ ಈಗ. ಸೊ ಅದನ್ನು ನಾವು 10 ಎಕರೆ ಮೇಲ್ಪಟ್ಟು ಇರ್ತಕ್ಕಂಥ ರೈತರು ಟ್ರ್ಯಾಕ್ಟರ್ ಸಮೇತ ಮಲ್ಚರನ್ನು ಬಳಸಿಬಿಟ್ರೆ ಅದೆಲ್ಲ ಪುಡಿ ತೊಗರಿ ಕಟ್ಟಿಗೆ ಇರ್ಬೋದು, ಹತ್ತಿ ಇರ್ಬೋದು, ಮೆಕ್ಕೆಜೋಳ ಸೊಪ್ಪೆ ಇರ್ಬೋದು, ಸಜ್ಜೆ ಇರ್ಬೋದು, ಯಾವುದೇ ಬೆಳೆಗಳ ಒಂದು ಪಳೆವಳಿಕೆಗಳಿದ್ರೆ ಅದನ್ನು ಪುಡಿ ಮಡಿಯಾಗಿ ಹೊಲದಲ್ಲಿ ಸೇರಿಸ್ಬಿಡುತ್ತೆ ಸರ್. ಆನಂತರ ಅದನ್ನು ನೇಗಿಲು ಹೊಡೆದಾಗ ಅಥವಾ 5 ಬಾಟಮಿನ ಒಂದು ರಂಟೆಯನ್ನು ಹೊಡೆದಾಗ, ಟಿಲ್ಲರ್ ಹೊಡೆದಾಗೆ ಹೊಲದಲ್ಲಿ ಸೇರುತ್ತೆ. ಸೇರಿ ಆದಮೇಲೆ ಮಳೆ ಬಂದಾಗ ನಾವು ವೇಸ್ಟ್ ಡಿಕಂಪೋಸರ್ ಅಂತ ಈಗಾಗಲೇ ಉತ್ತರ ಪ್ರದೇಶದ ಗಜಿಯಾಬಾದ್ನಲ್ಲಿ ಅದನ್ನು ಸಂಶೋಧನೆಯನ್ನು ಮಾಡಿದ್ದಾರೆ. ಅದನ್ನು 1 ಎಕರೆಗೆ 400 ಲೀಟರ್ನಷ್ಟು ನಾವು ತಯಾರಣೆ ಮಾಡಿಕೊಂಡು ದ್ರಾವಣವನ್ನು ತಯಾರಿ ಮಾಡಿಕೊಂಡು ಅದರ ಮೇಲೆ ನಾವು ಅಂಗಳಕ್ಕೆ ನೀರು ಚೆಲ್ಲಿದ್ನಪ್ಪ ಅಂದರೆ ಅದು ಉತ್ತಮವಾದ ಕಾಂಪೋಸ್ಟ್ ಆಗಿ ಪರಿವರ್ತನೆ ಆಗುತ್ತೆ. ಭೂಮಿಯ ಫಲವತ್ತತೆ ಕೂಡ ಜಾಸ್ತಿ ಆಗುತ್ತೆ, ಸಾವಯವ ಇಂಗಾಲದ ಪ್ರಮಾಣ ಜಾಸ್ತಿ ಆಗುತ್ತೆ. ನಾವು ಮುಂಬರುವ ಬೆಳೆಗಳಿಗೆ ರಾಸಾಯನಿಕ ಗೊಬ್ಬರಗಳ ಬಳಕೆಯನ್ನು ಕೂಡ ಕಮ್ಮಿ ಮಾಡ್ಕೋಬಹುದು. ಈಗ ರೈತರಿಗೆ ಏನಂತಂದ್ರೆ ನೇರವಾದಂತ ಲಾಭಗಳ ಬಗ್ಗೆ ಗಮನ ಹರಿಸ್ತಿರ್ತಾರೆ. ಹೌದು, ನೇರವಾದ ಲಾಭ ಅಂದ್ರೆ ಕೂಲಿ ಆಳ ಕಡಿಮೆ ಆಗುತ್ತೆ, ಇಂಡೈರೆಕ್ಟ್ ಲಾಭ ಅಂತ ಹೇಳ್ತೀವಿ ನಾವು. ಹೌದು ಸರ್. ಇಂಡೈರೆಕ್ಟ್ ಲಾಭ ಅಂದ್ರೆ ಪೋಷಕಾಂಶ ಭೂಮಿಗೆ ಎಷ್ಟು ಸೇರ್ತದ ಲೆಕ್ಕ ಹಾಕಿದ್ರೆ ಎಷ್ಟು ಅದ್ರ ಬಗ್ಗೆ ವಿಚಾರ ಮಾಡೋದು, ಅದು ವಿಚಾರ ಮಾಡಬೇಕಾಗಿದ್ರೆ. ಇನ್ನು ಮುಖ್ಯವಾಗಿ ಬಹಳಷ್ಟು ಬಹುವಾರ್ಷಿಕ ಕಳೆಗಳು ಬರ್ತವೆ, ಈ ಕರಿಕಿ, ಆಮೇಲೆ ಜೇಕುಗಳು. ಮಳೆ ಇಲ್ದಾಗ ಒಣಗಿರ್ತವೆ, ಮಳೆ ಬಂದ್ಮೇಲೆ ಮತ್ತೆ ಚಿಗಿತ್ ಬಿಡ್ತವೆ, ಮತ್ತೆ ಬೆಳೆ ಹಾಕಿದಾಗ ಚಿಗಿತಿರ್ತವೆ. ಇವುಗಳ ನಿರ್ವಹಣೆಯನ್ನ ಬೇಸಿಗೆಯಲ್ಲಿ ಯಾವ ರೀತಿ ಮಾಡ್ಲಿಕ್ಕೆ? ಸರ್, ಇದು ಬಹಳ ಸೂಕ್ತವಾಗಿರ್ತಕ್ಕಂಥ ಪ್ರಶ್ನೆ. ಯಾಕಂತಂದ್ರೆ ಬಹಳಷ್ಟು ಜನರಲ್ಲಿ ಏನಾಗಿರುತ್ತೆ ಅಂತಂದ್ರೆ ಪ್ರತಿಯೊಬ್ಬರ ಎರೆಹೊಲದಲ್ಲಿ ಕರ್ಕಿ ಇದ್ದೇ ಇರುತ್ತೆ. ಮಸಾರಿ ಭೂಮಿನಲ್ಲಿ ಸ್ವಲ್ಪ ಕಮ್ಮಿ ಇರುತ್ತೆ, ಆದ್ರೆ ಎರೆ ಭೂಮಿನಲ್ಲಿ ಕರ್ಕಿ ಮತ್ತು ಜೇಕು ಬಹಳ ಇರುತ್ತೆ. ಅದ್ರ ಜೊತೆಗೆ ಎತ್ತಿನ ನಾಲಿಗೆ ಅಂತಕ್ಕಂಥದ್ದು ಒಂದು ಕಳೆ ಇರುತ್ತೆ. ಆಮೇಲೆ ಬನ್ನಿ ಸಸಿಗಳು ಹುಟ್ಕೊಳ್ತವೆ, ಆಮೇಲೆ ಎಕ್ಕಿ ಸಸಿಗಳು ಹುಟ್ಕೊಳ್ತವೆ. ಅಂದ್ರೆ ಅವೆಲ್ಲ ಬಹಳ ಅದರಲ್ಲಿ ವಿಶೇಷವಾಗಿ ಕರ್ಕಿ ಮತ್ತು ಜೇಕು ರೈತನ ದುಂಬಿ ಕಸನು ಕೂಡ ಬಹಳ ಬರ್ತೈತೆ. ಸೊ ಈ ಕರ್ಕಿ ಜೇಕನ್ನ ಹತೋಟಿ ಮಾಡ್ಬೇಕಂದ್ರೆ ನಾನು ಆಗ್ಲೇ ಹೇಳ್ದಂಗೆ 3 ವರ್ಷಕ್ಕೊಂದ್ಸರಿ ನಾವು ನೇಗಿಲನ್ನ, ಆಳವಾದ ನೇಗಿಲು, ಸಿಂಗಲ್ ರಂಟಿಯನ್ನ, ಕಬ್ಬಿಣ ಟ್ರ್ಯಾಕ್ಟರ್ ಚಾಲಿತ ಸಿಂಗಲ್ ರಂಟಿಯನ್ನ ಹೊಡಿಬೇಕು. ಇಲ್ಲ 2 ನೇಗಿಲು ಇರ್ತಕ್ಕಂಥ ಡಬಲ್ ಮೌಲ್ಡ್ ಬೋರ್ಡ್ ಅಂತ ಫ್ಲೋ ಅಂತ ಕರಿತೀವಿ. ಸೊ ಅದನ್ನ ಹೊಡೆಯೋದ್ರಿಂದ ಏನಾಗುತ್ತೆ, ಆ ಕರಿಕಿಯ ಬೇರು ಹೊರಗಡೆ ಮೇಲೆ ಬರುತ್ತೆ ಸರ್. ಆಮೇಲೆ ಜೇಕ್ನಲ್ಲಿ ಇರ್ತಕ್ಕಂಥ ಗಂಟುಗಳು ಅವು ಕೂಡ ಹೊರಗಡೆ ಬರ್ತವೆ. ಬಿಸಿಲಿನ ತಾಪಕ್ಕೆ ಅವು ಒಣಗ್ತಿರ್ತವೆ. ಎರಡನೇದು ಒಣಗಿದ ಮೇಲೆ ನಾವು ಆರಿಸಿ ತೆಗೆಯೋದ್ರಿಂದ ಆ ಕರಿಕಿ ಮತ್ತು ಜೇಕನ ಕಳೆಯ ಸಂಖ್ಯೆಯನ್ನು ಸಂಪೂರ್ಣವಾಗಿ ಹತೋಟಿ ಮಾಡ್ಬೋದು. ಮೊದಲೆಲ್ಲ ನಮ್ಮ ತಾತ ಮುತ್ತಾತ ಏನು ಮಾಡ್ತಿದ್ರು ಅಂದರೆ ನಟ್ ಕಟ್ಸೋದು ಅಂತ ಹೇಳ್ತಿದ್ರು. ಅವಾಗೆಲ್ಲ ಗಂಡ್ಮಕ್ಳು ಭಾಳ ಸ್ಟ್ರಾಂಗ್ ಆಗಿರ್ತಿದ್ರು. ಅದನ್ನ ಗುದ್ಲಿ ತಗೊಂಡು ಅದರ ಬೇರನ್ನ ಸಂಗ್ರಹ ಮಾಡಿ ಸುಡ್ತಿದ್ರು ಸರ್. ಬಟ್ ಇವಾಗ ಯಾರು ಅಂತವ್ರು ಇಲ್ಲ. ಹಾಗಾಗಿ ಟ್ರ್ಯಾಕ್ಟರ್ ಚಾಲಿತ ನೇಗಿಲನ್ನು ಬಳಸ್ಕೊಂಡು ಬೇಸಿಗೆನಲ್ಲಿ ಹೊಲ ಉಳೋದ್ರಿಂದ ಆ ಕರ್ಕಿ ಮತ್ತು ಬೇರುಗಳು ಹೊರಗಡೆ ಬರುತ್ತೆ, ಜೇಕಿನ ಗಂಟೆಗಳು ಹೊರಗಡೆ ಬರ್ತವೆ. ಅವುಗಳನ್ನು ಆರಿಸಿ ಸುಡೋದ್ರಿಂದ ನಮಗೆ ಒಂದು ಕರ್ಕಿ ಮತ್ತು ಜೇಕಿನ ಅಂದರೆ ಸಂಖ್ಯೆಯನ್ನು ಕಮ್ಮಿ ಮಾಡ್ಬೋದು ಸರ್. ಇನ್ನು ಮತ್ತೊಂದು ಪ್ರಮುಖವಾದದ್ದು ಬೇಸಿಗೆಯಲ್ಲಿ ಮಣ್ಣು ನಿರ್ವಹಣೆ ಅಷ್ಟೇ ಮುಖ್ಯ. ಈಗ ಕೆರೆ ಮಾಡಿರ್ತಾರೆ ಭೂಮಿಯಲ್ಲಿ, ಅಥವಾ ಕೃಷಿ ಹೊಂಡಗಳಿರ್ತವೆ. ಇವುಗಳ ನಿರ್ವಹಣೆ ಬೇಸಿಗೆಯಲ್ಲಿ ಏನು ಕೆಲಸ ಮಾಡಲಿಕ್ಕೆ ಸಾಧ್ಯತೆ ಇದೆ? ಕೆರೆಗಳಿರ್ತವೆ, ಕೆರೆಯಲ್ಲಿ ಏನು ರಿಪೇರ್ ಮಾಡ್ಕೋಬಹುದು, ಯಾವ ರೀತಿ ಮಾಡ್ಲಿಕ್ಕೆ? ಸರ್, ಇದು ಒಂದು ಉತ್ತಮವಾದ ಪ್ರಶ್ನೆ. ಯಾಕಂತಂದ್ರೆ ಕೆರೆಗಳನ್ನ ಸರ್ವೇ ಸಾಮಾನ್ಯವಾಗಿ ನಾವು ಎಲ್ಲಿ ಮಳೆ ನೀರು ಬಿದ್ದಾಗ ಹರಿದು ಹೋಗುತ್ತೋ ತಗ್ಗಿನ ಪ್ರದೇಶದಲ್ಲಿ ಕೆರೆಗಳನ್ನ ಮಾಡ್ತಾರೆ. ವಿಶೇಷವಾಗಿ ರೈತರು ಬಹಳಷ್ಟು 1 ಎಕರೆ 2 ಎಕರೆ ಕೆರೆಗಳನ್ನ ಮಾಡಿರ್ತಾರೆ. ಅದರಲ್ಲಿ ಮೀನು ಸಾಕಾಣಿಕೆ ಮಾಡ್ತಿರ್ತಾರೆ, ಅಥವಾ ಇನ್ನು ಏನಾದ್ರೂ ಅದಕ್ಕೆ ಸಂದಿಗ್ಧ ಹಂತದಲ್ಲಿ ನೀರು ನಿರ್ವಹಣೆ ಮಾಡ್ಲಿಕ್ಕೂ ಕೂಡ ಅದನ್ನ ಬಳಸ್ಕೊಳ್ತಿರ್ತಾರೆ. ಆದ್ರೆ ಬೇಸಿಗೆನಲ್ಲಿ ಏನಾಗಿರುತ್ತೆ, ಈಗೆಲ್ಲ ನಮಗೆ ಈಗ ಮುಂಗಾರಿನಲ್ಲಿ ಜಾಸ್ತಿ ಮಳೆ ಆಗಲಿಲ್ಲ, ಕೆರೆ ಕೂಡ ಒಣಗಿರ್ತವೆ. ಅಂಥದ್ರಲ್ಲಿ ಏನಾಗಿರುತ್ತೆ, ಹಿಂದಿನ ಒಂದು ಮಳೆ ಬಿದ್ದಾಗ ಅಥವಾ ಕಾಲುವೆ ನೀರನ್ನು ಅದರಲ್ಲಿ ತುಂಬಿಕೊಂಡಾಗ ಹೂಳು ತುಂಬಿಕೊಂಡಿರುತ್ತೆ. ಆ ಹೂಳನ್ನ ತೆಗೆದು ಕೆರೆಯಿಂದ JCB ಇಂದಾಗಲಿ ಅಥವಾ ಆಳುಗಳನ್ನು ಹಚ್ಚಿ ಅದನ್ನ ನಾವು ಹೊಲಕ್ಕೆ ಹಾಕೊಂಡಾಗ ಭೂಮಿಯ ಫಲವತ್ತತೆ ಜಾಸ್ತಿ ಆಗುತ್ತೆ ಸರ್. ಅದು ಒಂದು ಹೂಳು ಎತ್ತುವ ಕೆರೆ ಮಣ್ಣನ್ನು ತೆಗಿಬೇಕು. ಎರಡನೇದು ಮಣ್ಣು ಕೆರೆ ತುಂಬಿದಾಗ ಬಹಳಷ್ಟು ಸೋಸಿ ಹೋಗ್ತಿರ್ತದೆ ಸರ್
ಬಸ್ತು ಹೋಗ್ತಿರ್ತೈತಿ. ಅಂತ ಬಸ್ತು ಹೋಗ್ತಕ್ಕಂಥ ಭೂಮಿನಲ್ಲಿ ಸ್ವಲ್ಪ ನಾವು ಕರ್ಲ್ ಮಣ್ಣನ್ನು ಹಾಕಬೇಕಾಗತ್ತೆ, ಅಂದ್ರೆ ಬಸಿತಕ್ಕಂಥದ್ದನ್ನು ಕಡಿಮೆ ಮಾಡಲಿಕ್ಕೆ ಅದನ್ನು ಕೂಡ ಮಾಡ್ಕೊಳ್ಬೋದು. ಎರಡನೇದು ಏನಪ್ಪಾ ಅಂತಂದ್ರೆ, ನಾವು ಎಲ್ಲೆಲ್ಲಿ ಕೆರೆ ಸ್ವಲ್ಪ ತಗ್ಗಿನಲ್ಲಿ ಅವು ಹೊಂಡಗಳು ಅಂದ್ರೆ ನೀರು ಹರಿದು ಬರ್ತಕ್ಕಂಥ ಕೊರಕಲು ಬಿದ್ದಿರ್ತವೆ, ಅವುಗಳನ್ನು ಮುಚ್ಚತಕ್ಕಂಥದ್ದನ್ನು ಕೂಡ ಮಾಡ್ಕೊಳ್ಬೇಕು ಸರ್. ಈ ರೀತಿ ಕೆರೆಯನ್ನು ನಿರ್ವಹಣೆ ಮಾಡಿದರೆ ಮುಂಬರುವ ಮುಂಗಾರಿ ಮಳೆಯನ್ನು ನಾವು ಸಂಪೂರ್ಣವಾಗಿ ನೀರು ಸಂಗ್ರಹಣೆ ಮಾಡುವುದರ ಮುಖಾಂತರ ಒಂದು ನೀರಿನ ಅಥವಾ ತೇವಾಂಶದ ಕೊರತೆಯನ್ನು ಹೋಗಲಾಡಿಸಲಿಕ್ಕೆ ಬೆಳೆಗಳಲ್ಲಿ ಅತಿ ಪ್ರಮುಖವಾಗಿರ್ತಕ್ಕಂಥದ್ದು. ಈಗ ಒಡ್ಡುಗಳ ನಿರ್ವಹಣೆ ಅಥವಾ ಒಡ್ಡುಗಳನ್ನು ಹಾಕೋದಾದ್ರೆ ಹೇಗೆ ಹೇಳ್ತಾರೆ ರೈತರಿಗೆ? ಬೇಸಿಗೆಯಲ್ಲಿ ಯಾವ ರೀತಿ ನೀರು ನಿರ್ವಹಣೆಗಾಗಿ ಅಥವಾ ನೀರು ಸಂರಕ್ಷಣೆಗಾಗಿ, ಮಣ್ಣಿನ ಸಂರಕ್ಷಣೆಗಾಗಿ ಯಾವ ರೀತಿ ಒಡ್ಡುಗಳನ್ನ ಹಾಕೊಳ್ಳೋದು ಒಳ್ಳೆದಂತೆ ಸರ್? ಇದು ಬಹಳ ಈಗಾಗಲೇ ನಮ್ಮ ಘನಮಠ ಶಿವಯೋಗಿಗಳು ಹೇಳಿದಂಗೆ, ಸೊ ಓಡುವ ನೀರನ್ನ ನಿಲ್ಲುವಂತೆ ಮಾಡಿ ಅಂತ ಹೇಳಿದ್ದಾರೆ ಅಜ್ಜನವರು. ಸೊ ಅದೇ ರೀತಿಯಾಗಿ ನಮ್ಮ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಅನೇಕ ಸಂಶೋಧನೆಗಳನ್ನು ಮಾಡುವುದರ ಮುಖಾಂತರ ಇಳಿಜಾರಿಗೆ ಅಡ್ಡಲಾಗಿ ಬದುಗಳನ್ನು ಹಾಕ್ತಕ್ಕಂಥದ್ದು ಸುಮಾರು 20-40 ಮೀಟರ್ ಅಂತರದಲ್ಲಿ ಒಂದೊಂದು ಬೋರ್ಡುಗಳನ್ನು ಇಳಿಜಾರಿಗೆ ಅಡ್ಡಲಾಗಿ ನಾವು ಹಾಕಿದಾಗ ಬಿದ್ದ ಮಳೆಯ ನೀರು ಅಲ್ಲೇ ಇಂಗ್ಲಿಕ್ಕೆ ಅನುಕೂಲ ಆಗುತ್ತೆ, ಅಂದ್ರೆ ಇಂಗ್ಲಿಕ್ಕೆ ಅಥವಾ ಅಲ್ಲಿ ಹಿಡಿದಿಟ್ಟುಕೊಳ್ಳಲಿಕ್ಕೆ ಬಹಳ ಸೂಕ್ತವಾಗಿರ್ತದೆ. ಈಗಾಗಲೇ ಕರ್ನಾಟಕ ಸರ್ಕಾರದವರು, ಭಾರತ ಸರ್ಕಾರದವರು ಸೊ ಎಲ್ಲೆಲ್ಲಿ ಅಲ್ಲಿ ಒಡ್ಡುಗಳ ಪಕ್ಕದಲ್ಲಿ ಸಣ್ಣ ಸಣ್ಣ ಗುಂಡಿಗಳನ್ನು ತೋಡ್ಲಿಕ್ಕೂ ಕೂಡ ನಾವು ಈಗ ಕೂಲಿ ಆಳುಗಳನ್ನು ಹಚ್ಚಿ ಅವರಿಗೆ ಕೂಲಿ ಕೊಡ್ತಕ್ಕಂಥ ಒಂದು ಯೋಜನೆಯನ್ನು ಕೂಡ ಮಾಡಿದ್ದಾರೆ. ಸೊ ಅದು ಒಂದು ಕೂಡ ಮಾಡ್ತಕ್ಕಂಥದ್ದು ಮಾಡಬೇಕು, ಒಡ್ಡುಗಳನ್ನು ಹಾಕ್ತಕ್ಕಂಥದ್ದು. ಎರಡನೇದಾಗಿ ನಾವು ಜೀವಂತ ಬದುಗಳನ್ನು ಮಾಡ್ತಕ್ಕಂಥದ್ದನ್ನು ಕೂಡ ಮಾಡಿದ್ದೀವಿ, ಜೀವಂತ ಬದುಗಳು. ಸೊ ಜೀವಂತ ಬದುಗಳನ್ನು ಹುಲ್ಲಿನಿಂದ ಆಗಿರ್ಬೋದು ಅಥವಾ ನಮಗೆ ಗ್ಲಿರಿಸಿಡಿ ಆಗಿರ್ಬೋದು ಅಥವಾ ಸ್ಟೈಲೋಜಂತಸ್ ಆಗಿರ್ಬೋದು, ಇಂಥವುಗಳನ್ನು ಕೂಡ ನಾವು ಅದನ್ನು ಮಾಡೋದ್ರಿಂದ ನಮಗೆ ಓಡ್ತಕ್ಕಂಥ ನೀರನ್ನು ಮಳೆ ಬಿದ್ದಾಗ ಓಡ್ತಕ್ಕಂಥ ನೀರನ್ನು ಭೂಮಿನಲ್ಲಿ ಇಂಗ್ಲಿಕ್ಕೆ ಅನುಕೂಲ ಆಗಲಿಕ್ಕೆ ಇದು ಸಾಧ್ಯವಾಗುತ್ತೆ ಸರ್. ಇನ್ನು ಮಣ್ಣು ಪರೀಕ್ಷೆ ಬಗ್ಗೆ ಏನು ಹೇಳ್ತೀರಿ? ಬೇಸಿಗೆಯಲ್ಲಿ ಮಾಡಿಸ್ಬೋದಾ ಮಣ್ಣು? ಸೊ ಇದು ಬಹಳ ಸೂಕ್ತವಾಗಿರ್ತಕ್ಕಂಥ ಸರ್. ಯಾಕೆಂತಂದರೆ ಮಣ್ಣು ಪರೀಕ್ಷೆಯು ಒಂದು ಮನುಷ್ಯನಿಗೆ ನಾವು ಹೇಗೆ ರಕ್ತ ಮತ್ತು ಮೂತ್ರವನ್ನು ಪರೀಕ್ಷೆ ಮಾಡ್ತೇವೋ ಆರೋಗ್ಯವನ್ನು ತಿಳಿಲಿಕ್ಕೆ, ಅದೇ ರೀತಿಯಾಗಿ ಮಣ್ಣಿನ ಆರೋಗ್ಯವನ್ನು ನಾವು ವಿಶ್ಲೇಷಣೆ ಮಾಡಬೇಕು ಅಥವಾ ಮಣ್ಣಿನ ಆರೋಗ್ಯವನ್ನು ತಿಳಿದುಕೊಳ್ಬೇಕು ಅಂತಂದರೆ ಮಣ್ಣು ಮಾದರಿಗಳನ್ನು ಸಂಗ್ರಹಿಸಿ ಅದನ್ನು ಪರೀಕ್ಷೆ ಮಾಡ್ತಕ್ಕಂಥದ್ದು ಭಾಳ ಪ್ರಮುಖವಾಗಿರ್ತಕ್ಕಂಥ. ಆದರೆ ಮಣ್ಣು ಸ್ಯಾಂಪಲ್ಗಳನ್ನು ತೆಗೆದುಕೊಳ್ಬೇಕಾದ್ರೆ ಯಾವುದೇ ಬೆಳೆಗಳಿರ್ಬೋದು, ಈಗ ಬೇಸಿಗೆ ಭಾಳ ಸೂಕ್ತವಾಗಿರ್ತಕ್ಕಂಥ ಯಾವುದು ಬೆಳೆಗಳು ಇರೋದಿಲ್ಲ, ಆಮೇಲೆ ಗೊಬ್ಬರ ಹಾಕಿರೋದಿಲ್ಲ. ಸೊ ಇವೆರಡು ಗೊಬ್ಬರ ಹಾಕಿದ ಜಾಗದಲ್ಲಿ ಮಣ್ಣು ಸ್ಯಾಂಪಲ್ಗಳನ್ನು ಮಾದರಿಗಳನ್ನು ತೆಗೆದುಕೊಳ್ಬಾರ್ದು ಮತ್ತು ಬೆಳೆಗಳಿದ್ದಾಗೂ ಕೂಡ ಮಣ್ಣು ಮಾದರಿಗಳನ್ನು ತೆಗೆದುಕೊಳ್ಬಾರ್ದು. ಸೊ ಬೇಸಿಗೆನಲ್ಲಿ ಸೂಕ್ತವಾಗಿರ್ತಂಥ ಮಣ್ಣಿನ ಮಾದರಿಗಳನ್ನು ಅದು ಹೇಗೆ ತೆಗೆದುಕೊಳ್ಬೇಕಂದ್ರೆ ಯಾವುದೇ ಮರಗಳ ಕೆಳಗಡೆ ಮಣ್ಣು ಮಾದರಿಗಳನ್ನು ತೆಗೆದುಕೊಳ್ಬಾರ್ದು. ಮತ್ತು ಎರಡನೇದು, ಅಲ್ಲಿ ಕರೆಂಟಿನ ಕಂಬ ಇತ್ತು, ವಿದ್ಯುತ್ ಒಂದು ಕಂಬ ಹೋಗಿತ್ತಂದ್ರೆ ಅದರ ತಂತಿ ಕೆಳಗಡೆನೂ ಕೂಡ ನಾವು ಅದರ ಮಣ್ಣು ಮಾದರಿಗಳನ್ನು ತೆಗೆದುಕೊಳ್ಬಾರ್ದು. ಮೂರನೇದು, ಗುಡ್ಡ ಇತ್ತು, ಅಲ್ಲಿ ಅಕ್ಕಪಕ್ಕದಲ್ಲಿ ದೊಡ್ಡ ದೊಡ್ಡ ಕಲ್ಲು ಅಥವಾ ಬಂಡೆಗಳಿದ್ದರೂ ಕೂಡ ಅದರ ಪಕ್ಕದಲ್ಲಿ ನಾವು ಮಣ್ಣು ಮಾದರಿಗಳನ್ನು ತೆಗೆದುಕೊಳ್ಬಾರ್ದು. ಆದರೆ ಅತಿ ಸೂಕ್ತವಾಗಿರ್ತಕ್ಕಂಥ ಮಣ್ಣು ಮಾದರಿಗಳಂದರೆ ಬದುಗಳಿಂದ 5-10 ಫೀಟು ಅಂತರದಲ್ಲಿ, ಅಂದರೆ ಬದು ಬಿಟ್ಟು ಒಳಗಡೆ ನಾವು ಜಿಗ್ಜಾಗ್, ಹಾವೆ ಹೇಗೆ ಓಡಾಡುತ್ತಲ್ಲ ಆ ರೀತಿಯಾಗಿ ಜಿಗ್ಜಾಗ್ನಲ್ಲಿ ಒಂದು ಗೇಣಿನಷ್ಟು ಆಳವನ್ನು ತೆಗೆದು ಸೊ ಅದರಲ್ಲಿ ಇರ್ತಕ್ಕಂಥ ಮಣ್ಣನ್ನು ಹೊರಗೆ ತೆಗೆದು ಕೊನೆಗೆ ಆ ವಿ ಶೇಪ್ನಲ್ಲಿ ನಾವು ತಗ್ಗನ್ನು ತೆಗೆದು ಆ ಮಣ್ಣನ್ನು ಮೇಲಿನಿಂದ ಸಲಿಕೆ ಅಥವಾ ಹಾರಿಯಿಂದ ಮೇಲಿನಿಂದ ಒತ್ಕೊಂತ ಬಂದಾಗ ಅದರ ಬಾಯಿಗೆ ಅಂಟಿರ್ತಕ್ಕಂಥ ಮಣ್ಣನ್ನು ಸುಮಾರು 10-20 ಶಾಂಪಲ್ ಮಾದರಿಗಳನ್ನು ತೆಗೆದುಕೊಂಡು ಅದನ್ನು ಮಣ್ಣು ಪೇಪರ್ನಲ್ಲಿ ಹಡ್ಡಿ, ಅಂದರೆ ಒಣಬೇಸದಲ್ಲಿ 1 ಫೂಟ್ ಒಳಗೆ ತೆಗೆದುಕೊಳ್ಳಿ. ಒಂದು ಗೇಣು ಬಹಳ ಸೂಕ್ತವಾಗಿರ್ತಕ್ಕಂಥದ್ದು ಸರ್. ಒಂದು ಗೇಣಷ್ಟು ಆಳ ತೆಗೆದು ಆ ಮಣ್ಣನ್ನ ಮಾದರಿಗಳನ್ನ ತೆಗೆದುಕೊಳ್ಬಹುದು ಸರ್. ಇನ್ನು ಮುಖ್ಯವಾಗಿ ಬೇಸಿಗೆ ಅಂತಂದ್ರೆ ನೋಡಿ, ವಿಶೇಷವಾಗಿ ಈ ಸಲ ಎಲ್ಲ ಬರಗಾಲ ಇದೆ. ಹೌದು, ಬರಗಾಲದಲ್ಲಿ ಮೇವಿನ ಕೊರತೆ ಆಗುವ ಸಾಧ್ಯತೆ ಇದೆ. ನೀರಿನ ಒಂದು ಇದು ಇಲ್ಲಿ ಏನು ಕಾಳಜಿ ತಗೋಬೇಕು? ನೀರು ಮತ್ತು ಮೇವು ನಿರ್ವಹಣೆಗಾಗಿ ನಮ್ಮ ರೈತ ಬಾಂಧವರು ಏನು ಒಂದು ಎಚ್ಚರಿಕೆ ತಗೋಬೇಕು? ಆದಷ್ಟು ನಾವು ಬಳಸ್ತಕ್ಕಂಥದ್ದು ನಮ್ಮ ಬೇರೆ ದೇಶಗಳಲ್ಲಿ ಸಂಶೋಧನೆ ಮಾಡಿದ ಪ್ರಕಾರ ಭಾರತದಲ್ಲಿ ಸುಮಾರು ಒಬ್ಬ ವ್ಯಕ್ತಿ ಒಂದು ದಿವಸಕ್ಕೆ 175 ಲೀಟರ್ ನೀರನ್ನು ಹಾಳು ಮಾಡ್ತಿರ್ತಾನೆ. ಅಷ್ಟು ನೀರನ್ನು ಹಾಳು ಮಾಡೋದಂದ್ರೆ ಸ್ನಾನಕ್ಕೆ ಬಂದಾಯಿತು ಅಥವಾ ಅಡುಗೆ ಬಳಸೋದಕ್ಕಾಯ್ತು, ಬಟ್ಟೆ ತೊಳೆಯೋದಕ್ಕಾಯ್ತು, ಇನ್ನಿತರ ಕೆಲಸಗಳಿಗೆ ಸುಮಾರು 175 ಲೀಟರ್ ಪ್ರತಿಯೊಬ್ಬ ವ್ಯಕ್ತಿಗೆ ಬಳಸ್ತಿರ್ತಾನೆ. ಅದನ್ನು ಬಳಸೋದ್ರ ಅಷ್ಟು ನೀರನ್ನು ಬಳಸೋದ್ರ ಬದಲು ಇರ್ತಕ್ಕಂಥ ನೀರನ್ನು ಕಡಿಮೆ ಪ್ರಮಾಣದಲ್ಲಿ ಬಳಸ್ಕೊಂಡು ಆ ನೀರನ್ನು ನಾವು ದನಕರುಗಳಿಗೆ ಕುಡಿಲಿಕ್ಕೆ ಬಳಸ್ತಕ್ಕಂಥದ್ದು. ಆಮೇಲೆ ಎರಡನೇದಾಗಿ ನಾವು ನೀರನ್ನು, ಸ್ವಚ್ಛವಾದ ನೀರನ್ನು ನಾವು ದನಕರುಗಳಿಗೆ ಕೊಡಬೇಕಾಗುತ್ತೆ. ಕುರಿಗಾಗಿರ್ಬೋದು, ಕೋಳಿಗಾಗಿರ್ಬೋದು ಅಥವಾ ಮೇಕೆಗಳಿಗೆ ಆಗಿರ್ಬೋದು, ದನಕರುಗಳಿಗೆ ಆಗಿರ್ಬೋದು. ಯಾವುದೇ ಕಾರಣಕ್ಕೂ ಈ ಕುರಿಗಾರರು ಕುರಿ ಮೇಯಿಸ್ಕೊಂಡು ಹೋಗ್ತಿರ್ತಾರೆ, ಎಲ್ಲೋ ನಿಂತು ನೀರನ್ನು ಕುಡಿಸ್ತಿರ್ತಾರೆ. ಅಂಥದನ್ನು ಕುಡಿಸೋದ್ರ ಬದಲು ಒಂದು ಸ್ವಚ್ಛವಾದ ನೀರನ್ನು ಕುಡಿಸೋದ್ರಿಂದ ಕುರಿಗಳ ಆರೋಗ್ಯ, ಮನುಷ್ಯರ ಆರೋಗ್ಯ, ದನಕರುಗಳ ಆರೋಗ್ಯನೂ ಕೂಡ ಬಹಳ ಸೂಕ್ತವಾಗಿರ್ತದೆ. ಹಾಗೆ ನೀರು ಕಡಿಮೆ ಖರ್ಚು ಮಾಡಬೇಕು ಮತ್ತು ಇರ್ತಕ್ಕಂಥ ನೀರನ್ನು ಸದುಪಯೋಗ ಪಡ್ಕೊಂಡು ಸದ್ಬಳಕೆಯನ್ನು ಮಾಡ್ತಕ್ಕಂಥದ್ದನ್ನು ನಾವು ಚಿಂತನೆ ಮಾಡಬೇಕು. ಮೇವಿನ ಬಳಕೆ, ಸದ್ಬಳಕೆ ಬಗ್ಗೆ ಏನು ಹೇಳ್ತೀವಿ? ಕೊರತೆ ಆಗ್ತದೆ ಈ ಸಲ. ಈಗಾಗಲೇ ಬಹಳಷ್ಟು ಜನರಿಗೆ ಮೇವಿನ ಕೊರತೆ ಆಗಿದೆ. ಈಗ ನಾವು ಭತ್ತ ಕಟಾವಾದ್ಮೇಲೆ ಅದನ್ನು ಒಂದು ಪೆಂಡೆ ಮಾಡಲಿಕ್ಕೆ ಕನಿಷ್ಠ ಅಂದ್ರೂ 25 ರೂಪಾಯಿ ಖರ್ಚಾಗ್ತಿತ್ತು. ಆದರೆ ಇತ್ತೀಚಿನ ನಾನು ರೈತರ ಒಂದು ಹೇಳಿಕೆ ಪ್ರಕಾರ, ರೈತರ ಒಂದು ಅನುಭವದ ಪ್ರಕಾರ ಒಂದು ಪೆಂಡೆ
ಒಂದು ಪೆಂಡೆಗೆ ಸುಮಾರು 200 ರೂಪಾಯಿದಷ್ಟು ಚಾರ್ಜ್ ಮಾಡ್ತಾ ಇದ್ದಾರೆ. ಅಂಥ ಸಂದರ್ಭದಲ್ಲಿ ಯಾರ್ಯಾರ ನೀರಿನ ಸೌಲಭ್ಯ ಇದೆ ಅಂಥವರು ಮೇವಿನ ಬೆಳೆಗಳನ್ನು COFS 29 ಅಂತಕ್ಕಂಥದ್ದಿದೆ, COFS 31 ಅಂತಕ್ಕಂಥದ್ದಿದೆ, ಸೂಪರ್ ನೆಪೇರ್ ಅಂತಕ್ಕಂಥದ್ದಿದೆ, ಗಿನ್ನಿ ಗ್ರಾಸ್ ಅಂತಕ್ಕಂಥದ್ದಿದೆ, ಪ್ಯಾರಾ ಹುಲ್ಲು ಅಂತಕ್ಕಂಥದ್ದಿದೆ. ಇಂಥವುಗಳನ್ನು ಬೆಳ್ಕೊಂಡು ಅದರ 45 ದಿವಸದ ನಂತರ ಅಥವಾ 75 ದಿವಸದ ನಂತರ ಅದನ್ನು ಕಟಾವು ಮಾಡಿ ದನಕರುಗಳಿಗೆ, ಕುರಿಗಳಿಗೆ, ಮೇಕೆಗಳಿಗೆ ಕೊಡ್ತಕ್ಕಂಥದ್ದು ಒಂದು. ಆಮೇಲೆ ಈಗ ಬೇಸಿಗೆಯಲ್ಲಿ ಕಟಾವು ಆಗಿರ್ತಕ್ಕಂಥ ಯಾವುದೇ ಭತ್ತದ ಹುಲ್ಲಿರ್ಬೋದು ಅಥವಾ ಮೆಕ್ಕೆಜೋಳದ ಸೊಪ್ಪೆ ಇರ್ಬೋದು, ಸಜ್ಜೆ ಇರ್ಬೋದು, ಜೋಳದ ಸೊಪ್ಪೆ ಇರ್ಬೋದು, ಇವುಗಳನ್ನು ಹಾಳು ಮಾಡ್ದೇನೆ ಅದನ್ನ ಬಣವೆ ಹಾಕೊಂಡು ಅದನ್ನ ಒಂದು ಉತ್ತಮವಾದ ಬಣವೆ ಹಾಕಿರ್ತಾರೆ, ಎಲ್ಲ ಮಾಡಿರ್ತಾರೆ. ಆದರೆ ಅದನ್ನ ಕಟಾವ್ ಮಾಡಿ ದನಗಳಿಗೆ ಹಾಕುವಾಗ ಒಂದು ಅಷ್ಟು ಆಸಕ್ತಿ ತೋರಿಸಲ್ಲ. ಚಾಪ್ ಕಟ್ಟರನ್ನ ಉಪಯೋಗ ಮಾಡಿ ಪುಡಿ ಮಾಡಿ ಅಥವಾ 1 ಇಂಚದ ಕಟ್ ಮಾಡಿ ಹಾಕೋದು, ಅದನ್ನ ಯಾರು ಮಾಡ್ತಾ ಇಲ್ಲ. ಅದು ಬಹಳಷ್ಟು ಈಗಾಗಲೇ ಹೈನುಗಾರಿಕೆ ಇಲಾಖೆಯಲ್ಲಿ ಈಗಾಗಲೇ ರಿಯಾಯಿತಿ ದರದಲ್ಲಿ ಈ ಮೇವು ಕಟಾವು ಮಾಡ್ತಕ್ಕಂಥ ಯಂತ್ರಗಳನ್ನು ಕೊಡ್ತಾ ಇದ್ದಾರೆ. ಅಂಥವನ್ನ ದಯವಿಟ್ಟು, ಅಥವಾ ಯಂತ್ರಧಾರನೆಯಲ್ಲಿ ಬಾಡಿಗೆ ಕೊಡ್ತಾ ಇದ್ದಾರೆ, ಅಂಥವನ್ನ ಬಳಸ್ಕೊಂಡು ಈ ಚಾಪ್ ಪುಡಿ ಮಾಡಿ ದನಕರುಗಳಿಗೆ ಸ್ವಲ್ಪ ಉಪ್ಪಿನ ನೀರಾಗಿರ್ಬೋದು ಅಥವಾ ಬೆಲ್ಲದ ನೀರನ್ನ ಚಿಮ್ಕಿಸಿ ಅದನ್ನ ಎಲ್ಲ ದನಕರುಗಳಿಗೆ ಹಾಕಿದ್ರೆ ಯಾವುದೇ ಒಂದು ಕಡ್ಡಿಯನ್ನು ಬಿಡದೇನೆ, ವೇಸ್ಟ್ ಆಗದೇನೆ, ಹಾಳಾಗದೇನೆ ದನಕರುಗಳಿಗೆ ಒಂದು ಸದುಪಯೋಗವನ್ನು ಪಡ್ಕೊಳ್ಳಿಕ್ಕೆ